ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಾಮಾನ್ಯವಾಗಿ ಭಾರತದಲ್ಲಿ ಒಬ್ಬ IAS ಅಧಿಕಾರಿ ಆದ್ರೆ ಸಾಕು, ಆತನನ್ನ ನೋಡುವ ದೃಷ್ಟಿನೇ ಬದಲಾಗುತ್ತೆ. ಇನ್ನು ಹುಡುಗಿ ಅಥವಾ ಹುಡುಗನಿಗೆ IAS ಅಧಿಕಾರಿಯ ಸಂಬಂಧ ಸಿಕ್ತಿದೆ, IAS ಅಧಿಕಾರಿ ಜೊತೆಗೆ ಮದುವೆ ಆಗ್ತಿದೆ ಅಂದ್ರೆ ಅದೊಂದು ಪ್ರತಿಷ್ಠೆಯ ವಿಚಾರ. ಇಡೀ ಊರಿಗೆ ಊರೇ ಹಬ್ಬ ಮಾಡುತ್ತೆ. ಆದರೆ ಇವತ್ತು ನಾವು ಹೇಳ್ತಿರುವ ಕತೆ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಿ. ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಇವರು ಒಂದು ಬಾರಿ ಅಲ್ಲ, 2 ಬಾರಿ ಅಲ್ಲ, ಬರೋಬ್ಬರಿ 3 ಬಾರಿ ಮದುವೆಯಾಗಿದ್ದಾರೆ. ವಿಶೇಷ ಅಂದ್ರೆ ಇವರು ಮದುವೆಯಾದ ಆ 3 ಹೆಣ್ಣು ಮಕ್ಕಳು ಕೂಡ ಪವರ್ಫುಲ್ IAS ಅಧಿಕಾರಿಗಳೇ. ಒಂದಾದ್ಮೇಲೊಂದು ಮದುವೆ, ಎಲ್ಲ IAS ವಧುಗಳು. ಕೇಳೋದಕ್ಕೆ ಯಾವುದೋ ಬಾಲಿವುಡ್ ಸಿನಿಮಾದ ಸ್ಕ್ರಿಪ್ಟ್ ತರ ಅನಿಸಿದ್ರು ಕೂಡ ಇದು ಅಪ್ಪಟ ಸತ್ಯ. ಈಗ ದೇಶದಾದ್ಯಂತ, ಅದರಲ್ಲೂ ವಿಶೇಷವಾಗಿ ಅಧಿಕಾರಿಗಳ ವಲಯದಲ್ಲಿ ಈ ವ್ಯಕ್ತಿಯದ್ದೇ ಚರ್ಚೆ. ಯಾರು ಈ ಪುಣ್ಯಾತ್ಮ? ಇವರಿಗೆ ಬರೀ IAS ಹೆಂಡತಿಯರೇ ಬೇಕಾ? ಅಸಲಿಗೆ ಈ ವ್ಯಕ್ತಿ ಕೂಡ ಅಧಿಕಾರಿನ? ಈ ವಿಚಿತ್ರ ಪ್ರೇಮ ಪುರಾಣದ ಅಥವಾ ಹ್ಯಾಟ್ರಿಕ್ ಪ್ರೇಮ ಪುರಾಣಗಳ ಅಸಲಿ ಸಮಾಚಾರ ಏನು? ಪ್ಲಾನ್ ಮಾಡಿ ಈ ರೀತಿ ಮದುವೆ ಆಗಿರೋದ ಅಥವಾ ಜಸ್ಟ್ ಕಾಕತಾಳೀಯನ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಇಷ್ಟೆಲ್ಲ ಕೇಳಿದ ಮೇಲೆ ಯಾರೀ ವ್ಯಕ್ತಿ ಅಂತ ಕುತೂಹಲ ಬರೋದು ಸಹಜ. ಈ ವ್ಯಕ್ತಿ ಹೆಸರು ಅವಿ ಪ್ರಸಾದ್. ಇವರೇನು ಸಾಮಾನ್ಯ ವ್ಯಕ್ತಿಯಲ್ಲ, ಒಬ್ಬ ಪವರ್ಫುಲ್ IAS ಅಧಿಕಾರಿನೇ. 2014ರ ಬ್ಯಾಚ್ನ ಮಧ್ಯಪ್ರದೇಶ ಕೇಡಾರ್ನ IAS ಅಧಿಕಾರಿ ಅವಿ ಪ್ರಸಾದ್ IAS ಸದ್ಯ ಮಧ್ಯಪ್ರದೇಶದ ಕಟ್ನಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಅಂದ್ರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಜಿಲ್ಲಾಧಿಕಾರಿ ಅಂದ್ರೆ ಆ ಜಿಲ್ಲೆಯ ಕಂಪ್ಲೀಟ್ ಜವಾಬ್ದಾರಿ ಇರುತ್ತೆ, ಸಿಕ್ಕಾಪಟ್ಟೆ ಕೆಲಸದ ಒತ್ತಡ ಇರುತ್ತೆ. ಆದರೆ ಅವಿ ಪ್ರಸಾದ್ ಅವರು ಇವತ್ತು ತಮ್ಮ ಆಡಳಿತಾತ್ಮಕ ನಿರ್ಧಾರಗಳಿಂದ ಹೆಚ್ಚಾಗಿ ತಮ್ಮ ವೈಯಕ್ತಿಕ ಜೀವನದ ಹ್ಯಾಟ್ರಿಕ್ ಮದುವೆ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದ್ದಾರೆ. ಹಾಗಾದ್ರೆ ಈ 3 ಮದುವೆಗಳ ಕತೆ ಎಲ್ಲಿಂದ ಶುರುವಾಯಿತು? ಕತೆಯ ಮೊದಲ ಅಧ್ಯಾಯ ಶುರುವಾಗೋದು ಸುಮಾರು 10 ವರ್ಷಗಳ ಹಿಂದೆ. ಅವಿ ಪ್ರಸಾದ್ 2014ರಲ್ಲಿ UPSC ಕ್ಲಿಯರ್ ಮಾಡಿದ್ರು. ನಂತರ IAS ಅಧಿಕಾರಿಯಾಗಿ ನೇಮಕವಾದಾಗ ಅವರಿಗೆ ಸರಿಸಮಾನವಾದ ಪಾರ್ಟ್ನರ್ ಸಿಕ್ಕಿದ್ದು ರಿಜು ಬಾಫ್ನಾ ಅವರ ರೂಪದಲ್ಲಿ. ರಿಜು ಬಾಫ್ನಾ ಕೂಡ ಅದೇ 2014ರ ಬ್ಯಾಚ್ನ ಮಧ್ಯಪ್ರದೇಶ ಕೆಡಾರ್ನ IAS ಅಧಿಕಾರಿ. ಇಬ್ಬರು ತರಬೇತಿ ಅವಧಿಯಲ್ಲೇ ಪರಿಚಯವಾಗಿದ್ರು ಅಥವಾ ಕೆಲಸದ ಸಂದರ್ಭದಲ್ಲಿ ಹತ್ತಿರವಾಗಿದ್ರು ಅಂತ ಹೇಳಲಾಗುತ್ತೆ. ಅಧಿಕಾರಿಗಳ ಲೋಕದಲ್ಲಿ ಇಬ್ಬರು ಜೊತೆಯಾಗಿ ಕೆಲಸ ಮಾಡ್ತಿದ್ದಾಗ ಇಡೀ ಆಡಳಿತ ಯಂತ್ರ ಇವರನ್ನ ಪವರ್ ಕಪಲ್ ಅಂತಲೇ ಕರಿತಾ ಇದ್ರು. ಆದ್ರೆ ಅಧಿಕಾರ ಮತ್ತು ಪ್ರೀತಿ 2 ಜೊತೆಯಾಗಿ ಸಾಗೋದು ಅಷ್ಟು ಸುಲಭವಲ್ಲ. ಅದು ಇವರ ಮ್ಯಾರೇಜ್ ಸ್ಟೋರಿಯಲ್ಲೂ ಕಂಡುಬಂತು. ವೈಯಕ್ತಿಕ ಕಾರಣಗಳಿಂದಾಗಿ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡಿತು. ಕೊನೆಗೆ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಪಡೆದರು. ಮೊದಲ ಅಧ್ಯಾಯ ಅಲ್ಲಿಗೆ ಕಂಪ್ಲೀಟ್ ಆಯಿತು. ಮೊದಲ ಮದುವೆ ಮುರಿದು ಬಿದ್ದ ಮೇಲೆ ಅವಿ ಪ್ರಸಾದ್ ಅವರ ಜೀವನದಲ್ಲಿ 2ನೇ ಎಂಟ್ರಿ ಆಯಿತು. 2ನೇ ಪತ್ನಿ ಹೆಸರು ಮಿಶಾ ಸಿಂಗ್. ಇಲ್ಲಿ ಎಲ್ಲರಿಗೂ ಶಾಕ್ ಕೊಟ್ಟ ವಿಚಾರ ಅಂದ್ರೆ ಮಿಶಾ ಸಿಂಗ್ ಕೂಡ IAS ಅಧಿಕಾರಿಯೇ. ಹೌದು, ಮೊದಲ ಪತ್ನಿಯು IAS, 2ನೇ ಪತ್ನಿಯು IAS. ಇಬ್ಬರು ಮಧ್ಯಪ್ರದೇಶದ ವಿವಿಧ ಜಿಲ್ಲೆಗಳಲ್ಲಿ ಕೆಲಸ ಮಾಡುತ್ತಿದ್ದವರು. ಯಾವುದೋ ಪಾರ್ಟಿಯಲ್ಲೋ ಮೀಟಿಂಗ್ನಲ್ಲೋ ಇವರ ಭೇಟಿ ಆಯಿತು ಅನ್ನುವ ಮಾಹಿತಿ ಇದೆ. ಪರಿಚಯ, ಪ್ರೇಮಕ್ಕೆ ತಿರುಗಿ ಮತ್ತೆ ಮದುವೆ ಆದ್ರು. ಆದರೆ ಇಲ್ಲೂ ವಿಧಿಯಾಟ ಬೇರೆ ಇತ್ತು. ಅವಿ ಪ್ರಸಾದ್ ಅವರ ಈ 2ನೇ ಮದುವೆ ಕೂಡ ಯಶಸ್ವಿ ಆಗ್ಲಿಲ್ಲ. ಮೊದಲನೆಯ ಸಂಬಂಧದಂತೆಯೇ ಈ ಸಂಬಂಧ ಕೂಡ ನ್ಯಾಯಾಲಯದ ಮೆಟ್ಟಿಲೇರಿ ವಿಚ್ಛೇದನದಲ್ಲಿ ಕೊನೆಗೊಂಡಿತು. ಇಲ್ಲಿಗೆ ಜನ ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಒಬ್ಬ ವ್ಯಕ್ತಿ ಸತತವಾಗಿ ಇಬ್ಬರು IAS ಅಧಿಕಾರಿಗಳನ್ನೇ ಮದುವೆಯಾಗಿ ವಿಚ್ಛೇದನ ಪಡೆದಿದ್ದು ಬ್ಯೂರೋಕ್ರಸಿಯಲ್ಲಿ ದೊಡ್ಡ ಸುದ್ದಿ ಆಯಿತು. ಆದರೆ ಅವಿ ಪ್ರಸಾದ್ ಅವರ IAS ವಧುಗಳ ಋಣಾನುಬಂಧ ಅಲ್ಲಿಗೆ ಮುಗ್ದಿರಲಿಲ್ಲ. ಈಗ ಇಡೀ ದೇಶದ ಗಮನ ಸೆಳೆದಿರೋದು ಇವರ 3ನೇ ಮದುವೆ. ಸತತ 2 ಬಾರಿ ವೈಫಲ್ಯ ಕಂಡರು. ಅವಿ ಪ್ರಸಾದ್ ಅವರು ಜೀವನದ ಮೇಲಾಗ್ಲಿ IAS ಪಾರ್ಟ್ನರ್ ಜೊತೆಗೇನೆ ಜೀವನ ನಡೆಸುವ ಭರವಸೆ ಕಳೆದುಕೊಳ್ಳಿಲ್ಲ. ಇತ್ತೀಚೆಗೆ ಅಂದ್ರೆ 2026ರ ಫೆಬ್ರವರಿಯಲ್ಲಿ ಇವರು 3ನೇ ಬಾರಿ ಮದುವೆಯಾಗಿದ್ದಾರೆ. ಈ ಬಾರಿ ಅವರು ಕೈ ಹಿಡಿದಿರೋದು ಅಂಕಿತಾ ಧಾಕರೆ ಅವರನ್ನ. ನೀವೇನಾದರೂ ಗೆಸ್ ಮಾಡಿದ್ರೆ ನಿಮ್ಮ ಗೆಸ್ 100% ಕರೆಕ್ಟ್ ಆಗಿದೆ. ಅಂಕಿತಾ ಧಾಕರೆ ಕೂಡ 2017ರ ಬ್ಯಾಚ್ನ IAS ಅಧಿಕಾರಿ. ನೋಡಿ, ಮೊದಲ ಪತ್ನಿ IAS, 2ನೇ ಪತ್ನಿ IAS, ಈಗ 3ನೇ ಪತ್ನಿ ಕೂಡ IAS. ಇದನ್ನ ಕೇಳಿದ್ರೆ ಯಾರಿಗಾದರೂ ಅಚ್ಚರಿ ಆಗೋದು ಸಹಜ ಅಲ್ವಾ? ಅದಕ್ಕೆ ಈಗ ಇಂಟರ್ನೆಟ್ನಲ್ಲಿ ಜನ ತಮಾಷೆಯಾಗಿ
IAS ಮದುವೆಯ ಹ್ಯಾಟ್ರಿಕ್ ವೀರ ಅಂತ ಕರೆಯುತ್ತಿದ್ದಾರೆ. ಅಂಕಿತಾ ಮತ್ತು ಅವಿಪ್ರಸಾದ್ ಅವರ ಮದುವೆ ಬಹಳ ಸರಳವಾಗಿ ನಡೆದಿದೆ ಅಂತ ವರದಿಯಾಗಿದೆ. ಈಗ ಇವರಿಬ್ಬರ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಈಗ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ. ಒಬ್ಬ ಸರ್ಕಾರಿ ಅಧಿಕಾರಿ, ಅದರಲ್ಲೂ ಒಬ್ಬ ಜಿಲ್ಲಾಧಿಕಾರಿ ಇಷ್ಟು ಬಾರಿ ಮದುವೆಯಾಗುವುದು ಕಾನೂನುಬದ್ಧನ? ಇದಕ್ಕೆ ಸೆಂಟ್ರಲ್ ಸಿವಿಲ್ ಸರ್ವಿಸಸ್ ರೂಲ್ಸ್ 1964 ಅಂದ್ರೆ ನಾಗರಿಕ ಸೇವೆಗಳ ನಿಯಮ ಏನ್ ಹೇಳುತ್ತೆ ಅದನ್ನ ಕೂಡ ಹೇಳ್ತೀವಿ ನೋಡಿ. ರೂಲ್ 21ರ ಪ್ರಕಾರ ಯಾವುದೇ ಸರ್ಕಾರಿ ನೌಕರ ತನ್ನ ಪತಿ ಅಥವಾ ಪತ್ನಿ ಜೀವಂತವಾಗಿರುವಾಗ ಮತ್ತೊಂದು ಮದುವೆಯಾಗುವಂತಿಲ್ಲ. ಅಂದ್ರೆ ಸಾಮಾನ್ಯ ಜನರಿಗೆ ಇರುವ ರೂಲ್ಸ್ ಇವರಿಗೂ ಅಪ್ಲೈ ಆಗುತ್ತೆ. ಒಂದ್ ವೇಳೆ ಎರಡನೇ ಮದುವೆ ಆಗ್ಬೇಕಂದ್ರೆ ಮೊದಲ ಪತ್ನಿಗೆ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆದಿರಬೇಕು. ಅವಿಪ್ರಸಾದ್ ಅವರ ಕೇಸ್ನಲ್ಲಿ ಇವರು ಮೊದಲ ಪತ್ನಿ ಮತ್ತು ಎರಡನೇ ಪತ್ನಿಗೆ ನ್ಯಾಯಾಲಯದ ಮೂಲಕ ಲೀಗಲ್ ಡಿವೋರ್ಸ್ ಪಡೆದಿದ್ದಾರೆ. ಹೀಗಾಗಿ ಮೂರನೇ ಮದುವೆಯಾಗೋದು ಕಾನೂನುಬದ್ಧವಾಗಿ ಯಾವುದೇ ಅಪರಾಧವಲ್ಲ. ಆದರೆ ಪ್ರತಿ ಬಾರಿ ಮದುವೆಯಾದಾಗ ಅಥವಾ ವಿಚ್ಛೇದನ ಪಡೆದಾಗ ಇಲಾಖೆಗೆ ಮಾಹಿತಿ ನೀಡಬೇಕಾಗುತ್ತೆ. ಯಾಕಂದ್ರೆ ಸವಲತ್ತುಗಳು, ನಾಮಿನೇಷನ್ ಮತ್ತು ಇತರೆ ಆಡಳಿತಾತ್ಮಕ ದಾಖಲೆಗಳನ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅವಿಪ್ರಸಾದ್ ಅವರು ಎಲ್ಲಾ ಪ್ರಕ್ರಿಯೆಗಳನ್ನ ಪಾಲಿಸಿದ್ದಾರೆ ಅಂತ ಮೂಲಗಳ ಪ್ರಕಾರ ಗೊತ್ತಾಗಿದೆ. ಹೀಗಾಗಿ ಇಲ್ಲಿ ನೈತಿಕ ಚರ್ಚೆಗಳು ನಡೆಯಬಹುದೇ ಹೊರತು ಕಾನೂನು ಉಲ್ಲಂಘನೆ ನಡೆದಿಲ್ಲ. ಆದರೆ ಇಲ್ಲಿ ಉದ್ಭವಿಸುವ ಇನ್ನೊಂದು ಪ್ರಶ್ನೆ ಅಂದ್ರೆ ಇವರಿಗೆ ಬರೀ IAS ಅಧಿಕಾರಿಗಳೇ ಯಾಕೆ ಬೇಕು? ಅದರಲ್ಲೂ ಮೊದಲ ಮದುವೆ ಫೇಲ್ ಆದ್ಮೇಲೆ ಎರಡನೇದು, ಎರಡನೇ ಮದುವೆ ಫೇಲ್ ಆದ್ಮೇಲೆ ಮೂರನೇದು ಎಲ್ಲ IAS. ಪತಿ ಪತ್ನಿ ನಡುವೆ ಕೆಲಸದ ವಿಚಾರಕ್ಕೆ ವೈಮನಸ್ಯ ಬರ್ತಿವೆ ಅಂದ್ರು ಪದೇ ಪದೇ ಅದೇ ರೀತಿಯ ಮದುವೆ ಯಾಕೆ? ಅಥವಾ IAS ಅಧಿಕಾರಿಗಳ ವಲಯದಲ್ಲೇ ಈ ಸಂಬಂಧಗಳು ಯಾಕೆ ಸುತ್ತುತ್ತವೆ? ಇದಕ್ಕೊಂದು ಸೈಕಲಾಜಿಕಲ್ ಕಾರಣ ಇದೆ. IAS ಅಧಿಕಾರಿಗಳ ಲೋಕ ಬಹಳ ಚಿಕ್ಕದು. ಅವರಿಗೆ ಸಿಗೋ ಫ್ರೆಂಡ್ಸ್, ಕೊಲೀಗ್ಸ್ ಎಲ್ಲರೂ ಬ್ಯೂರೋಕ್ರಾಟ್ಸ್ಗಳೇ ಆಗಿರುತ್ತಾರೆ. ಜೊತೆಗೆ ಒಬ್ಬ IAS ಅಧಿಕಾರಿಯ ಕೆಲಸದ ಒತ್ತಡ ಎಷ್ಟು ಅಂತ ಇನ್ನೊಬ್ಬ ಅಧಿಕಾರಿಗೆ ಮಾತ್ರ ಗೊತ್ತಿರುತ್ತೆ. ರಾತ್ರಿ 2 ಗಂಟೆಗೆ ಯಾವುದೋ ತುರ್ತು ಮೀಟಿಂಗ್ ಇರಬಹುದು ಅಥವಾ ವಾರಗಟ್ಟಲೆ ಫೀಲ್ಡ್ ವಿಸಿಟ್ ಇರಬಹುದು. ಸಾಮಾನ್ಯ ವ್ಯಕ್ತಿಗಳ ಜೊತೆ ಮದುವೆ ಆದರೆ ಈ ಕೆಲಸದ ಶೈಲಿಯನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆಗುತ್ತೆ ಅನ್ನೋದು ಇವರ ವಾದ. ಆದರೆ ಇಷ್ಟೊಂದು ಬ್ಯಾಕ್ ಟು ಬ್ಯಾಕ್ IAS ಅಧಿಕಾರಿಗಳನ್ನೇ ಮದುವೆಯಾದ ಉದಾಹರಣೆ ಭಾರತದ ಇತಿಹಾಸದಲ್ಲೇ ಸಿಗೋದು ಬಹಳ ಅಪರೂಪ. ಇದೇ ಕಾರಣಕ್ಕೆ ಜನ ಈ ಸುದ್ದಿಯನ್ನ ರೇರ್ ಕೋಇನ್ಸಿಡೆನ್ಸ್ ಅಥವಾ ಅಪರೂಪದ ಕಾಕತಾಳೀಯ ಅಂತ ಕರೆದಿದ್ದಾರೆ. ಕೊನೆಯದಾಗಿ ಸಾಮಾನ್ಯ ವ್ಯಕ್ತಿಯಾದರೂ IAS ಅಧಿಕಾರಿಯಾದರೂ ತಮ್ಮ ವೈಯಕ್ತಿಕ ಜೀವನದಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತ ಬಯಸೋದು ನ್ಯಾಚುರಲ್. ಅವಿಪ್ರಸಾದ್ ಅವರು ಕೂಡ ಅದನ್ನೇ ಮಾಡ್ತಿದ್ದಾರೆ. ಅವರ ಕಳೆದ 2 ಸಂಬಂಧಗಳು ಯಾಕೆ ಮುರಿದು ಬಿದ್ದವು ಅನ್ನೋದು ಅವರಿಗೆ ಮಾತ್ರ ಗೊತ್ತಿರುವ ಸತ್ಯ. ಆದರೆ ಈಗ ಅಂಕಿತಾ ಅವರ ಜೊತೆಗಿನ 3ನೇ ದಾಂಪತ್ಯ ಸುಖಮಯವಾಗಿರಲಿ ಅನ್ನೋದು ಎಲ್ಲರ ಆಶಯ. ಬ್ಯೂರೋಕ್ರಸಿಯಲ್ಲಿ ಅಧಿಕಾರ ಇರುತ್ತೆ, ಹಣ ಇರುತ್ತೆ, ಅಂತಸ್ತು ಇರುತ್ತೆ. ಆದರೆ ನೆಮ್ಮದಿಯ ಜೀವನ ಮಾತ್ರ ಎಲ್ಲರಿಗೂ ಸಿಗೋದಿಲ್ಲ ಅನ್ನೋದಕ್ಕೆ ಈ ಸ್ಟೋರಿ ಒಂದು ಉದಾಹರಣೆ. ಈ ಸುದ್ದಿಯಿಂದ ನಮಗೆ ತಿಳಿಯುವ ಇನ್ನೊಂದು ವಿಚಾರ ಏನಂದ್ರೆ, ಎಷ್ಟೇ ದೊಡ್ಡ ಅಧಿಕಾರದಲ್ಲಿದ್ದರೂ ವೈಯಕ್ತಿಕ ಜೀವನದ ಏರಿಳಿತಗಳು ಎಲ್ಲರಿಗೂ ಕಾಡುತ್ತವೆ. ನಿಮ್ಗೇನನ್ಸುತ್ತೆ? ಅವಿಪ್ರಸಾದ್ ಅವರ ಈ IAS ಹ್ಯಾಟ್ರಿಕ್ ಪ್ರೇಮ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ಕುತೂಹಲಕಾರಿ ಸುದ್ದಿಗಳಿಗಾಗಿ ಚರಿತ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.